ಅಕ್ಕಿರಾಂಪುರ ಪಿಡಿಒ ರಮೇಶನ ನಿರ್ಲಕ್ಷ್ಯ ಕಸದ ತಾಣವಾದ ಅಕ್ಕಿರಾಂಪುರ ಗ್ರಾಮ. ಹೌದು, ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಗ್ರಾಮ ನೈರ್ಮಲ್ಯ ಸ್ವಚ್ಛತೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲ. ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಕವರ್ಗಳು. ಅಕ್ಕಿರಾಂಪುರ ಕೆರೆ ಏರಿ ರಸ್ತೆ ಬದಿಯಲ್ಲಿ ಕೋಳಿ ಕಸದ ತಾಣ. ಪಿಡಿಒ ರಮೇಶನನ್ನ ಪ್ರಶ್ನಿಸಿದ್ರೆ ಉಡಾಪೆ ಉತ್ತರ, ಕೇರ್ಲೆಸ್ ಮಾತು. ಹೌದು, ಜನರನ್ನ ರಕ್ಷಿಸಬೇಕಾದ ಅಧಿಕಾರಿಗಳು ಸೇವೆಗೆಂದೇ ಬಂದು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುವುದು ಎಂದರೆ ಏನು ವೀಕ್ಷಕರೇ? ಇಂತಹ ಅಧಿಕಾರಿಗಳು ಬೇಕಾ? ಸರ್ವಾಧಿಕಾರಿ ಧೋರಣೆಗಳನ್ನು ತೋರುವ ಇಂತಹ ಅಧಿಕಾರಿಗಳು ಬೇಕಾ ಎಂಬುದನ್ನು ಪ್ರಶ್ನೆ ಮಾಡಬೇಕಿದೆ. ಸರ್ಕಾರಿ ಕಚೇರಿಯಲ್ಲಿ ಜನರ ಕೆಲಸ ದೇವರ ಕೆಲಸ ಎಂದು ಹೇಳುವಾಗ ಇಲ್ಲೊಬ್ಬ ಪಿಡಿಒ ರಮೇಶನೆಂಬ ಅಧಿಕಾರಿ ಬೇಜವಾಬ್ದಾರಿತನದಿಂದ ಮನ ಬಂದಂತೆ ಓಡಾಡಿಕೊಂಡಿರುವುದು, ಪಿಡಿಒ ರಮೇಶ ವರ್ತಿಸುವುದು ನೋಡಿದರೆ ಸರ್ವಾಧಿಕಾರಿ ಧೋರಣೆ ಎದ್ದು ತೋರುತ್ತದೆ. ಯಜಮಾನ್ರೆ, ನಿಮ್ಮ ಹೆಸರು? ವೆಂಕಟೇಶಪ್ಪರೇ, ಈ ರಸ್ತೆಯಲ್ಲಿ ಇದು ಎಷ್ಟನೇ ವಾರ್ಡ್ ಇದು? ಅಕ್ಕಿರಾಂಪುರ 6ನೇ ವಾರ್ಡ್ 7ನೇ ವಾರ್ಡ್. ಹಾಂ, ಇದು ರೋಡ್ ಸೆಂಟ್ರಲ್ ಕಟ್ ಮಾಡೋರಲ್ಲ, ನಿಮಗೆ ತೊಂದರೆ ಆಗ್ತಿಲ್ವಾ? ತೊಂದರೆ ಸಾವಿರಾರು ಜನಕ್ಕೆ ರಾತ್ರಿ ಹೊತ್ತು ಓಡಾಡೋಕ್ಕೆ, ಹಾಂ, ವಯಸ್ಸಾಗಿರೋರಿಗೆ, ಹಾಂ, ಗಾಡಿಗಳು ಬರೋಕ್ಕೆ ಕಷ್ಟ. ಮಕ್ಕಳು ಮರಿ ಎಲ್ಲ ಬೀಳ್ತವೆ. ಹಬ್ಬ ಹಾಕಿದ್ಮೇಲೆ ಬರಲೇ ತಿರ್ಗ ಪೈಪು ಹಾಕಲಿಲ್ಲ, ಕಲಸನ್ನು ಕೊಡಲಿಲ್ಲ, ಏನಿಲ್ಲ. ಎಷ್ಟು ದಿನ ಆಯ್ತಿದೆ ನಾಳೆ ಈ ಥರ ಮಾಡಿ? 2 ತಿಂಗಳು 3 ತಿಂಗಳು ಮೇಲೆ ಆಯ್ತು. ಹಾಂ ಹಾಂ, ಕಿತ್ತಾಕ್ ಹೋದಷ್ಟು ತಲೆನೇ ಹಾಕಲಿಲ್ಲ. ಜೊತೆಗೆ ಚರಂಡಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆಯಲ್ಲ, ಇದೇನು ಯಾರು ರೆಸ್ಪಾನ್ಸ್ ಮಾಡಲ್ವಾ? ಒಂದು ಉಗಾದಿಗೆ ಒಂದು ಸತಿ ಮಂಡಲ್ ಇಂಟ ಮಾಡ್ತಾರೆ. ಅಣ್ಣ ಮಂಡಲ್ ಪಂಚಾಯತ್ ಇಂಟ. ಹಾಂ 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 ಹಾಂ, ಮಂಡಲ್ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ದಿನ ಮೇಲೆ ಇರ್ತಲ್ಲ, ಹಾಂ, ಅದು ಪಂಚಾಯತ್ ಗ್ರಾಮ ಪಂಚಾಯತ್ ಇರಬೇಕು. ಅಂದರೆ ವರ್ಷಕ್ಕೆ ಒಂದೇ ಸಾರಿ, ಒಂದೇ ಸತಿ ಯುಗಾದಿ ಇನ್ನೊಂದು ವಾರ ಆಯ್ತು ಅಂದಾಗ ಅದು ಸ್ಟಾರ್ಟ್ ಮಾಡ್ತಾರೆ. ವರ್ಷಕ್ಕೊಂದ್ಸಲಿ ಅಷ್ಟೇ ಮಾಡೋದು. ಏನು ಮಾಡಲ್ಲ. ನೀವು ಹೇಳಿದ್ದೀರಾ ಅಣ್ಣ ಮಾಡಿ ನಮ್ಗೆ ಇಲ್ಲಿ ಇರೋದಕ್ಕಾಗಲ್ಲ, ಸಂಜೆ ಸ್ಮೆಲ್ ಬರುತ್ತೆ, ಸೊಳ್ಳೆ ಅದು ಇದು ಕಟ ಅಂತ. ಕಂಕ್ರೀಟ್ ತಗೊಂಡು ಮಂಡಲ್ ಗೆದ್ದಿರ್ತಾರಲ್ಲ, ಹಾಂ, ಅವ್ರು ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಹಾಂ ಹಾಂ ಹಾಂ, ಚರಂಡಿ ಮಂಡಲ್ ಗೆದ್ದಿರೋರು ವರ್ಷಕ್ಕೆ ಉಗಾದಿಗೆ ಮಾಡ್ತಾರೆ ಅಷ್ಟೇ, ನಾಳೆ ಯಾವಾಗ ಮಾಡಲ್ಲ. ಅಲ್ಲಿವರೆಗೂ ನೀವು ಸೊಳ್ಳೆ ಕಡ್ಸ್ಕೊಂಡೇ ಇರಬೇಕು. ಸೊಳ್ಳೆ ಕಡೆ ಏನು ಮಾಡೋಣ, ನಾನು ಒಬ್ಬರಾಗಿಬ್ಬರು ಕೇಳಕ್ಕೆ ಹೆಂಗ್ ಮೋಸ ಮಾಡ್ತೀರಾ ಇಲ್ಲೆಲ್ಲ ಮತ್ತೆ? ನೋಡ್ದಲ್ಲಪ್ಪ. ಹಾಂ, ಇನ್ನು ಏನಾನ ನಾವು ಮಂಡಲ್ ಪಂಚಾಯತ್ ಮತ್ತೆ ಅಲ್ಲಿ ಏರಿ ಮೇಲೆ ಏಕ ಕೋಳಿದು ಕಸ ಬಿದ್ದಿದೆ. ಅದನ್ನ ಊರ ಗ್ರಾಮಾಂತರ ಜನಗಳು ಗಲಾಟೆ ಮಾಡಬೇಕು. ಹಾಂ, ನಾವು ಊರಲ್ಲಿ ಅರ್ಜಿ ಕೊಟ್ಟು ಅಕ್ಕಪಕ್ಕದ ವಾಸನೆ ಅಂತಂದು ನೋಡಿ ತಂದಿಲ್ಲ ಆಗ್ತದಂತ ಅರ್ಜಿ ಕೊಟ್ಟು ಗಲಾಟೆ ಮಾಡಬೇಕು. ದೂರ ಒಂದು 8 ಕಿಲೋಮೀಟ್ರ್ ನೀವು ಹಾಕ್ಬೇಕಂತ. ಹೌದು, ಊರ ಮುಂದೆ ಹಾಕ್ಬಿಡ್ತಾರೆ. ಒಬ್ಬರು ಇಲ್ಲ. ಪಂಚಾಯತ್ ಗೊತ್ತಾ? ಮಸ್ತ ಮೇನ್ ರೋಡಿಗೆ ಓಡಾಡ್ತಾರೆ, ಮೂಲ ಬೇಕೊಂಡ್ಬಿಡ್ತಾರೆ. ಕಂಡಿಲ್ವ ಅವ್ರಿಗೆ? ಇವಾಗ ನಮ್ಮ ರಾಮರು ಹೊಸಳಿಗೆ ಹೋಗೋರು ಕಂಡಿಲ್ಬಾರ್ಗೆ, ಅಲ್ಲಿಗೆ ಒಂದು 10-12 ಮಳೆ ಅರ್ಜಿ ಕೊಡ್ಬೇಕು. ಹೌದು, ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಪರ ಕೆಲಸಗಳಿಗೆ ಕಿಂಚಿತ್ತೂ ಬೆಲೆ ಇಲ್ಲ. 1 ವರ್ಷಕ್ಕೆ ಒಂದೇ ಬಾರಿ ಚರಂಡಿ ಕ್ಲೀನ್ ಮಾಡಿಸುವುದು. ಜಲಜೀವನ್ ಮಿಷನ್ ನೆಪದಲ್ಲಿ ಸಿಸಿ ರಸ್ತೆ ಅಗೆದು 6 ತಿಂಗಳಾದರೂ ಆತ ಆ ಕಡೆ ತಲೆಯೂ ಹಾಕಿ ನೋಡಿಲ್ಲ. ಪಿಡಿಒ ರಮೇಶ ಗ್ರಾಮದ ವಯೋವೃದ್ಧರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಪರದಾಡಿಕೊಂಡು ನಡೆದಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಒಂದು ವೇಳೆ ಯಾರಿಗಾದರೂ ಬಿದ್ದು ತೊಂದರೆಯಾದರೆ ನೇರವಾಗಿ ಈತನೇ ಕಾರಣನಾಗುತ್ತಾನೆ ಎನ್ನುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಇನ್ನು ಮುಂದಾದರೂ ಮೇಲಾಧಿಕಾರಿಗಳ ಗಮನಕ್ಕೆ ಅಕ್ಕಿರಾಂಪುರ ಗ್ರಾಮದ ಸ್ವಚ್ಛತೆ ಕಡೆ ಬೀಳುತ್ತದೆಯೋ ಇಲ್ಲವೋ ಕಾದು ನೋಡಬೇಕಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.